ಯಾಕೆ ಬಾಬಾ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ಮುಖದಲ್ಲಿ ಮರಣ ಕಳೆ ಕಾಣಿಸ್ತಿದೆ. ಏನಂದ್ರೆ ಮರಣ ಕಳೆನಾ? ಯಾವುದೋ ಮೃತ್ಯುವಿನ ಕೋಪ ನಿನ್ನನ್ನು ಬಲಿ ತೆಗೆದುಕೊಳ್ಳಲು ಹೊಂಚು ಹಾಕುತ್ತಿದೆ. ನಿನ್ನ ಆಯಸ್ಸನ್ನೇ ಪ್ರಶ್ನೆ ಮಾಡುತ್ತಿದೆ. ಏನ್ ಹೇಳ್ತಿದ್ದೀರಾ ಬಾಬಾ? ನಾನು ಬಯಸಿ ನಿನ್ನನ್ನು ಕರೆಸಿಲ್ಲ. ನೀನಾಗಿ ನೀನೇ ಬಂದು ನನ್ನನ್ನು ಭೇಟಿ ಮಾಡೋ ಯಾವುದೇ ಕಾರಣಗಳು ಗೋಚರವಾಗುತ್ತಿಲ್ಲ. ಆದರೂ ನೀನು ಇಲ್ಲಿಗೆ ಬಂದಿದ್ದೀಯಾ ಅಂದ್ರೆ ಇದು ವಿಧಿ ಲಿಖಿತ. ಯಮಪಾಶದ ಬಲೆ ನಿನ್ನನ್ನು ಆವರಿಸಿಕೊಳ್ಳುವ ಸೂಚನೆ ಕೊಡೋದಕ್ಕೆ ಆ ಮಹಾಕಾಲನೇ ನಿನ್ನನ್ನು ಇಲ್ಲಿಗೆ ಕರೆಸಿದ್ದಾನೆ. ಬಾಬಾ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಎಚ್ಚರವಾಗೇ ಇದ್ದೀನಿ. ನೀವು ಹೇಳಿದ ಹೆಜ್ಜೆನೇ ಇಡ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಹೆಜ್ಜೆನೂ ನಾನು ಎಚ್ಚರವಾಗೇ ಇಡ್ತಾ ಇದ್ದೀನಿ ಬಾಬಾ. ಆದರೆ ನಿನ್ನ ಹೆಜ್ಜೆಯನ್ನು ಸಾವು ಹಿಂಬಾಲಿಸಲಿದೆ. ಇದು ಅಂತಿಂತ ಪ್ರಾಣಕಂಟಕ ಅಲ್ಲ. ಏನು ಬೇಕಾದರೂ ಘಟಿಸಬಹುದು. ನಿನ್ನ ಉಸಿರು ಉಳಿಯೋದೇ ಕಷ್ಟ. ನನಗೆ ಯಾರಿಂದ ಅಪಾಯ ಬಾಬಾ? ನನ್ನ ಶತ್ರು ಆದಿಶೇಷನ? ಅದೇ ನನಗೆ ಗೋಚರವಾಗುತ್ತಿಲ್ಲ. ಅದನ್ನು ತಿಳಿದುಕೊಳ್ಳುವ ಸಮಯವೂ ಕೂಡ ಇಲ್ಲ. ನಿನ್ನ ರಕ್ಷಣೆಯನ್ನ ನೀನೇ ಮಾಡಿಕೊಳ್ಳಬೇಕು. ಈಗ ನಾನು ಏನ್ ಮಾಡ್ಬೇಕು ಬಾಬಾ? ಜೈ ಮಹಾಕಾಲ. ತೆಗೆದುಕೋ ಇದನ್ನು. ಇದನ್ನು ನಿನ್ನ ಬಲಗೈಗೆ ಧರಿಸು. ಇದು ನಿನ್ನ ಪಾಲಿನ ರಕ್ಷಾ ಕವಚ. ಬಾಬಾ, ಎಂತ ಅಪಾಯ? ಯಾರಿಂದ ಏನ್ ಅಪಾಯ? ಅಪಾಯ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಒಂದು ವೇಳೆ ಅಪಾಯ ನಿನ್ನ ಕಣ್ಣೆದುರಿಗೆ ಬಂದರೆ ಋತಿಗೆಡಬೇಡ. ಎಲ್ಲವನ್ನೂ ಎದುರಿಸು. ನಿನ್ನಲ್ಲಿರುವ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ನಿನ್ನ ಜೀವ ಉಳಿಸಿಕೋ. ಮುಂದೇನು ಮಾಡಬೇಕು ಎನ್ನುವುದನ್ನ ನಾನು ಹೇಳುತ್ತೇನೆ. ಮೊದಲು ಅದನ್ನು ಧರಿಸಿ. ಸರಿ ಬಾಬಾ. ಅಪ್ಪಾಜಿ ನೋಡಿದ್ರೆ ಅವಳನ್ನ ಪ್ರೀತಿ ಮಾಡು ಅಂತಿದ್ದಾರೆ. ನನಗ್ ನೋಡಿದ್ರೆ ಅವಳನ್ನ ಮಾತಾಡ್ಸಕ್ಕೆ ಧೈರ್ಯ ಬರ್ತಿಲ್ಲ. ಅವಳು ಎದುರಿಗೆ ಬಂದ್ಬಿಟ್ರೆ ಸಾಕು, ನನ್ನ ನಾಲ್ಗೆ ಹೊರಳದೇ ಇಲ್ಲ. ಅಪ್ಪ ಗರುಡನಾಥ, ಇವತ್ತೇನಾದ್ರೂ ಮಾಡಿ ಅವಳನ್ನ ಮಾತಾಡ್ತೀನಿ. ಹಾ, ಹೇ, ಇವನು ಮೊನ್ನೆ ಚೇಂಜ್ ಕೇಳಿದಾಗ ಗಾಬ್ರಿ ನೋಡೋದ್ನಲ್ಲ, ಅವನ್ ಯಾಕೆ ಇಲ್ಲಿದ್ದಾನೆ? ಮಾತಾಡ್ಸಣ್ವಾ? ಹಾಯ್. ಹಲೋ ಹಲೋ ಹಾಯ್ ಹಾಯ್ ಬಾಯ್. ಹಾಯ್ ಹಾಯ್ ಗಾಬ್ರಿ ಗೋವಿಂದು, ಏನ್ ನೀವಿಲ್ಲಿ? ಇಲ್ಲ, ನನ್ನ ಬೈಕ್ ಕೆಟ್ಟೋಗ್ಬಿಟ್ಟಿತ್ತು. ಸೊ ರಿಪೇರ್. ಅವತ್ತು ನೀವು ನಿಮ್ ಬೈಕ್ ಕೈ ಕೊಟ್ರಿ, ಇವತ್ತು ಬೈಕೇ ನಿಮಗ್ ಕೈ ಕೊಟ್ಟಿದೆ. ಸರಿ, ನೀವ್ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ನೀವು ಡ್ರಾಪ್? ನಾನೇನ್ ಕ್ಯಾಬ್ ಚಾರ್ಜ್ ತಗೊಳ್ಳಲ್ಲ, ಬನ್ನಿ. ಅದು ನೋ ಎಂಟ್ರಿ. ನಾನಿವತ್ತು ನಿಮ್ ಜೊತೆ ಮಾತಾಡ್ಲೇಬೇಕು. ಅಲ್ಲ ರೀ, ನಾನ್ ಮಾತಾಡ್ಬೇಕು ಅಂತ ಬಂದಾಗ್ಲೆಲ್ಲ ಗಾಬ್ರಿಯಿಂದ ಓಡೋಗ್ತಿರಲ್ಲ, ಮಾತಾಡ್ರಿ. ಅದು ನೀವು ನನ್ನ ಬೈಕಲ್ಲಿ ಹೋಗಿ, ನಾನು ನಿಮ್ಮ ಬೈಕಲ್ಲಿ ಹೋಗ್ತೀನಿ. ನಾನು ನನ್ನ ಬೈಕಲ್ಲಿ ಹೋಗ್ತೀನಿ, ನೀವು ಹೋಗಿ. ಇವಾಗೇನು ಹತ್ತಿರೋ ಇಲ್ವೋ? ಹತ್ಬೇಕಾ? ಹತ್ಲೇಬೇಕಾ? ಬನ್ನಿ. ಕರೆಕ್ಟು. ನನ್ಗೊಂದ್ ಡೌಟು. ಅಲ್ಲ, ನೀವ್ ಮತ್ತೆ ನನಗೆ ಸಿಕ್ತಿರ್ತೀರಲ್ಲ, ಫಾಲೋ ಏನಾದ್ರು ಮಾಡ್ತಿದ್ದೀರಾ ಹೇಗೆ? ಅಯ್ಯೋ, ನನ್ನಡಗೂ ಇಲ್ಲ. ಹೋಗ್ಲಿ ಬಿಡ್ರಿ, ಯಾಕಿಷ್ಟಕ್ಕೂ ಗಾಬರಿ ಆಗ್ತಿರಲ್ಲ? ಹಾ, ನಾನ್ ಕೇಳದ್ ಮರ್ತೆ, ನಿಮ್ ಹೆಸರೇನು? ಅಜಿತ್. ಅಜಿತ್ ಹೆಸರು ಚೆನ್ನಾಗಿದೆ. ಆದ್ರೂ ನಿಮ್ ಹೆಸರನ್ನ ಗಾಬ್ರಿ ಗೋವಿಂದು ಅಂತ ಇಟ್ಕೋಬೇಕಿತ್ತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಹಾ, ಚೆನ್ನಾಗಿಲ್ಲ.
ನಿಲ್ಸಿ 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 ನಿಲ್ಸಿ. ಯಾಕ್ರಿ? ನಮ್ ಮನೆ ಹೋಗ್ತೀನಿ. ಅಲ್ಲ, ಇಲ್ಲಿ ಒಂದ್ ಮನೆನೂ ಕಾಣಿಸ್ತಿಲ್ಲ. ನಾ ಹೋಗ್ತೀನಿ, ಇರ್ಲಿ, ನಾ ಹೋಗ್ತೀನಿ. ಹಲೋ ಗಾಬ್ರಿ ಗೋವಿಂದ, ನಿಂತ್ಕೊಳ್ಳಿ, ಡ್ರಾಪ್ ಮಾಡ್ತೀನ್ರಿ. ಯಾರಪ್ಪ ಅವನು? ಇದೆಲ್ಲ ಹೇಗಾಯ್ತಪ್ಪ? ಮಾತಾಡೋ ದಿಗ್ವಿಜಯ್, ನೀನ್ ಮೌನವಾಗಿದ್ದಷ್ಟು ನಮಗ್ ಭಯ ಆಗ್ತಾ ಇದೆ. ನಾನು ತ್ರಿವಿಕ್ರಮ್ನ ನೋಡ್ಬೇಕು. ಎಲ್ಲಿದ್ದಾನ ಅವನು? ಅವನ್ ಮನೇಲಿಲ್ಲ. ಅದು ಗೊತ್ತಿರೋದೆ. ಕರೀರಿ ಅವನ್ನ. ಹೇಳ್ತೀವ್ರಿ. ರೀನಾ, ರೀನಾ ಫೋನ್ ಮಾಡ್ತಿರಲ್ಲ ಅಂದ್ರೆ ಮನೇಲಿ ಇಷ್ಟೊತ್ತಿಗೆಲ್ಲ ವಿಷಯ ಗೊತ್ತಾಗಿರುತ್ತೆ. ನೋ, ನಾನ್ ರಿಸೀವ್ ಮಾಡಲ್ಲ. ಆ ದಿಗ್ವಿಜಯ್ ಕೇಳೋ ಕ್ರಾಸ್ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಷ್ಟರಲ್ಲಿ ನನಗೆ ಸುಸ್ತಾಗಿ ಹೋಗಿರುತ್ತೆ. ನಾನು ಆನ್ಸರ್ ಮಾಡಲ್ಲ. ಬ್ರೋ ಫೋನ್ ತೆಗಿತಾ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಯಾರಾದ್ರೂ ಫೋನ್ ಮಾಡೋನ್ನ ಕರ್ಸಿ. ಅಂತ ಅರ್ಜೆಂಟ್ ಏನಿದೆ ಯಜಮಾನ್ರೆ? ಬರ್ತಾನೆ ಬಿಡಿ. ನಂದೀಶ, ನಾನು ಅವನ್ನ ನೋಡ್ಬೇಕು ಅನ್ನಲ್ಲ. ಸರಿ ಯಜಮಾನ್ರೆ, ಈಗಲೇ ಫೋನ್ ಮಾಡ್ತೀನಿ. ಡ್ಯಾಡ್ ಫೋನ್ ಮಾಡ್ತಾ ಇದಾರೆ. ಅಟೆಂಡ್ ಮಾಡದೇ ಇರೋದಕ್ಕೂ ಆಗಲ್ಲ. ಹಲೋ, ಎಲ್ಲೋ ಇದೆಯಾ? ಯಜಮಾನ್ರ ಗೇಟ್ ಆಗಿದೆ. ಅಪ್ಪ, ಡ್ಯಾಡ್ಗೆ ಏನಾಯ್ತು? ಇವಾಗ ಹೇಗಿದ್ದಾರೆ? ಹೇಗಾಯ್ತು? ಜೀವ? ಹೇಯ್, ದಾರಿ ಮಧ್ಯೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಏನೂ ಆಗಿಲ್ಲ, ಸದ್ಯಕ್ಕೆ ಹುಷಾರಾಗಿದ್ದಾರೆ. ಅಪ್ಪ, ಯಾರಿಂದ ಅಟ್ಯಾಕ್ ಮಾಡಿದ್ದು? ಏನಾದ್ರೂ ಹೇಳಿದ್ರ? ಏನು ಹೇಳ್ತಿಲ್ಲ ಕಣೋ, ಒಂದೇ ಸಮಯ ನೀನು ನೋಡ್ಬೇಕು ಅಂತ ಇದ್ದಾರೆ. ಏನು? ನನ್ನನ್ನ? ಹೌದು. ಎಲ್ಲಿದ್ಯಾ? ಈಗಲೇ ಹೊರಡ್ಪ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಏಯ್, ಬರ್ತೀಯಾ? ಹಾ ಅಪ್ಪ, ಬರ್ತೀನಿ. ಡ್ಯಾಡ್ ನನ್ನನ್ನ ನೋಡ್ಬೇಕು ಅಂತಿದ್ದಾರೆ ಅಂದ್ರೆ ನಾನೇ ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾಗಿದ್ಯಾ? ಎಲ್ಲ ಹಾಳಾಯ್ತು. ಎಲ್ಲ ನಿನ್ನಿಂದಾನೆ ಆಗಿತ್ತು. ನನ್ನ ಲೈಫ್ನ ಉದ್ಧಾರ ಮಾಡ್ತೆ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಹಾಳು ಮಾಡಿದೆ. ಏನಾಯ್ತು ಮೊಮ್ಮಗನೇ? ನೀನೇನೋ ದೊಡ್ಡದಾಗಿ ಡ್ಯಾಡ್ನ ಸಾಯಿಸೋ ಅಂದೆ. ನಾನ್ ಸಾಯಿಸೋದಕ್ಕೂ ಹೋದೆ, ಆದ್ರೆ ಅವ್ನು ಸಾಯ್ಲಿಲ್ಲ. ಬದುಕ್ಬಿಟ್ಟ. ನಿನ್ ಶಕ್ತಿನ ಪ್ರಯೋಗಿಸ್ಲಿಲ್ವಾ? ಎಲ್ಲ ಟ್ರೈ ಮಾಡಿದೆ, ಆದ್ರೆ ಯಾವ್ದು ಯೂಸ್ ಆಗಿಲ್ಲ. ಅದೇ ಟೈಮ್ಗೆ ಶಿವಾನಿ ಬಂದು ಕಾಪಾಡ್ಬಿಟ್ಲು. ಶಿವಾನಿ ಬಂದ್ಲಾ? ಏನೋ ಸ್ವಲ್ಪದ್ರಲ್ಲಿ ಶಿವಾನಿ ಹತ್ರ ಸಿಗಾಕೋತಾ ಇದ್ದೆ. ಜಸ್ಟ್ ಮಿಸ್. ಮೋಸ್ಟ್ಲಿ ಡ್ಯಾಡಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅನ್ಸುತ್ತೆ. ಅದಕ್ಕೆ ಪದೇ ಪದೇ ಫೋನ್ ಮಾಡ್ತಾ ಇದಾರೆ. ನಿನ್ ಮಾತ್ ಕೇಳಿ ಹೇಗಾಗಿದೆ ಅಂದ್ರೆ, ಮೊದ್ಲೇ ನೀರಲ್ಲಿ ಮುಳುಗ್ತಾ ಇದ್ದೆ, ಇವಾಗ ಬೆನ್ನ ಕಲ್ ಕಟ್ಕೊಂಡು ನೀರಲ್ಲಿ ಮುಳುಗ್ತಾ ಇದ್ದೀನಿ. ಚಿಂತೆ ಮಾಡ್ಬೇಡ ಮೊಮ್ಮಗನೇ, ಎಲ್ಲ ಸರಿ ಹೋಗುತ್ತೆ. ಏನು? ಏನ್ ಸರಿ ಹೋಗುತ್ತೆ? ಏನು ಸರಿ ಹೋಗಲ್ಲ. ಸುಮ್ಮನೆ ಇರು, ನೀನು ಮಾತಾಡ್ಬೇಡ. ನಾನು ಶಕ್ತಿಗಳನ್ನ ಪಡ್ಕೊಂಡಿದ್ದೀನಿ ಈ ತರ ಕೆಲಸ ಮಾಡೋದಕ್ಕಲ್ಲ, ಶಿವಾನಿನ ಪಡ್ಕೊಳ್ಳೋದಕ್ಕೆ. ಶಿವಾನಿನ? ಏನ್ ಮಾತಾಡ್ತಾ ಇದ್ಯಾ? ಹೌದು, ಶಿವಾನಿನ ಪಡೆಯೋದೇ ನನ್ನ ಗುರಿ. ಇದು ತಪ್ಪು. ಅವಳು ನಿನಗ್ ಬೇಡ. ನಿನ್ ಮಾತನ್ನ ನಾನು ಕೇಳ್ತಾ ಇದ್ರೆ ನನ್ನ ಇಮೇಜು ಹಾಳಾಗುತ್ತೆ, ಶಿವಾನಿನೂ ಕಳ್ಕೋತೀನಿ. ನೋ, ಹಾಗಾಗ್ಬಾರ್ದು. ನನಗೆ ಶಿವಾನಿ ಬೇಕು. ದುಡುಕ್ಬೇಡವೋ ಮೊಮ್ಮಗನೇ, ದುಡುಕ್ಬೇಡ. ನೋಡು, ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ. ನಾನು ಶಕ್ತಿ ಕೊಟ್ಟಿದ್ದೆ ತಾನೆ, ಹೇಗ್ ಬಳಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಶಿವಾನಿನ ಪಡ್ಕೋತೀನಿ. ತ್ರಿವಿಕ್ರಮ, ನೀನು ಬದಲಾಗಿದ್ಯಾ ಅನ್ಕೊಂಡಿದ್ದೆ. ಇಲ್ಲ, ನೀನು ಬದಲಾಗ್ಲಿಲ್ಲ.
ನಿನ್ನನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಸರಿ ಮಾಡೇ ಮಾಡ್ತೀನಿ. ಹಾಯ್. ಹಾಯ್. ಏನ್ರಿ ಮಿಸ್ಟರ್ ಗಾಬ್ರಿ ಗೋವಿಂದ? ಅಲ್ಲ, ನಾನ್ ನಿಮ್ ಹಿಂದಿನೇನೆ ಬರ್ತಿದ್ದೀನಿ, ನೀವ್ ನೋಡಿದ್ರೆ ಸಂಬಂಧನೇ ಇಲ್ಲ ಅನ್ನೋ ತರ ಹೋಗ್ತಿದ್ದೀರಲ್ಲ. ಅದು ಹಲೋ, ನಿಂತ್ಕೊಳ್ಳಿ. ಅಲ್ಲ, ನನ್ಗೊಂಚೂರು ಮರ್ಯಾದೆನೇ ಇಲ್ವಾ ಅಂತ? ಇಲ್ಲ, ಹಾ? ಇದೆ. ಅಲ್ಲ ರೀ, ನನ್ನ ನೋಡ್ದಾಗೆಲ್ಲ ಓಡೋಗ್ತಿರ್ತೀರಲ್ಲ, ಯಾಕೆ? ನನ್ಗೊಂದ್ ಅರ್ಥ ಆಗಿಲ್ಲ. ನೀವ್ ಯಾರು ಹುಡುಗಿರ್ನ ಇದುವರೆಗೂ ನೋಡೇ ಇಲ್ವಾ? ಅಥವಾ ನನ್ನ ನೋಡಿದ್ರೆ ಮಾತ್ರ ಹೀಗಾಡ್ತೀರಾ? ನಾನು ಸ್ವಲ್ಪ ಹಾಗೆ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಗಾಬ್ರಿ ನೀವು. ಅದಕ್ಕೆ ನಾನ್ ನಿಮ್ಗೆ ಹೊಸ ಹೆಸರಿಟ್ಟಿದ್ದೀನಿ, ಗಾಬ್ರಿ ಗೋವಿಂದ ಅಂತ. ನೀವ್ ಆಡೋದ್ ನೋಡಿದ್ರೆ ಬೇರೆ ಲೋಕದಿಂದ ಬಂದಿರೋ ಹಾಗಿದೆ. ಹೌದು, ನೀವೇನ್ ಬೇರೆ ಲೋಕದವ್ರಾ? ಇಲ್ಲ, ನಾವಿದೇ ಲೋಕದವ್ರೆ. ಅಯ್ಯೋ, ಯಾಕ್ರಿ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನಾನ್ ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇ. ಕೂಲ್ ಗೋವಿಂದ, ಕೂಲ್. ಎಲ್ಲಿ ನಿಮ್ಮನೆ? ಓ, ಇದೇ ರೋಡಲ್ಲ? ನನ್ನ ಕರ್ಕೊಂಡು ಹೋಗ್ತೀರಾ? ಏನ್ ಮಾಡ್ಕೊಡ್ತೀರಾ? ನನಗೆ ಫಿಲ್ಟರ್ ಕಾಫಿ ಅಂದ್ರೆ ಸಖತ್ ಇಷ್ಟ. ಮಾಡ್ಕೊಡ್ತೀರಾ? ಯಾಕ್ರಿ ಸುಮ್ನಾಗೋದ್ರಿ? ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ, ಏನಾದ್ರೂ ರೆಸ್ಪಾನ್ಸ್ ಮಾಡ್ಬೋದಲ್ವಾ? ಮನೆಗೆ ಹೋಗ್ಬೇಕು. ಪರಮೇಶ್ವರ, ಆದಷ್ಟು ಬೇಗ ತ್ರಿಶೂಲ್ ನನ್ನ ಮೊದಲಿನ ತರ ತಿಳಿಸೋ ಹಾಗಾಗ್ಲಿ. ಅವನಿಗೆಲ್ಲ ನೆನಗಳು ಬರ್ಲಿ. ಹಾಗೆ ಮಾಡು ತಂದೆ. ಅಜ್ಜಿ ಹೇಳಿದ ಒಂದು ವಸ್ತು ಸಿಕ್ತು, ಇನ್ನೊಂದು ವಸ್ತುನು ಸಿಕ್ಕಿದ್ರೆ ಎಸ್, ಇದೆ. ತ್ರಿಶೂಲು ಶಿವಾನಿ ಕೊಟ್ಟಿರೋ ಬಳೆ. ಇದಿಷ್ಟು ಸಾಕು, ಇವರಿಬ್ರು ಸಂಸಾರ ಶುರು ಮಾಡಿದಾರ ಇಲ್ವ ಅಂತ ಗೊತ್ತಾಗತ್ತೆ. ಈ 3 ವಸ್ತುಗಳು ಶಿವಾನಿ ತ್ರಿಶೂಲ್ ಸಂಸಾರದ ಭವಿಷ್ಯ ಹೇಳುತ್ತೆ. ಅವರಿಬ್ರು ಸಂಸಾರ ಚೆನ್ನಾಗಿರ್ಬಾರ್ದು. ಶಿವಾನಿ ನನಗೆ ಸಿಗಬೇಕು, ನಾನು ಅವಳನ್ನ ಪಡ್ಕೋಬೇಕು. ನನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಇದೇನಿದು, ಇಷ್ಟೊತ್ತಾದ್ರೂ ನೀರಿನ ಬಣ್ಣ ಚೇಂಜ್ ಆಗ್ತಿಲ್ಲ ಅಂದ್ರೆ ಶಿವಾನಿ ತ್ರಿಶೂಲ್ ಸಂಸಾರ ಚೆನ್ನಾಗಿದ್ಯಾ? ತ್ರಿಶೂಲ್ ಶಿವಾನಿ ಒಂದಾಗಿದಾರ? ನೋ ನೋ, ಶಿವಾನಿ ನನಗೆ ಸೇರ್ಬೇಕು, ಅವಳು ನನ್ನವಳು. ಈ ನೀರಿನ ಬಣ್ಣ ಒಂದೇ ಒಂದ್ಸತಿ ಬದಲಾಗಿದ್ರೆ ಸಾಕಾಗ್ತಿತ್ತು. ನೀರಿನ ಬಣ್ಣ ಬದಲಾಗಿದೆ ಅಂದ್ರೆ ಶಿವಾನಿ ತ್ರಿಶೂಲ್ ಸಂಸಾರ ಸರಿ ಇಲ್ಲ. ಎಸ್, ಇಬ್ರು ಒಂದಾಗಿಲ್ಲ. ಎಸ್, ಶಿವಾನಿ ನಾನು ಪಡ್ಕೋಬಹುದು. ತ್ರಿಶೂಲ್ನ ಶಿವಾನಿಂದ ದೂರ ಮಾಡಿ ಶಿವಾನಿನ ನಾನು ಪಡ್ಕೋಬಹುದು ಅಲ್ಲ, ಪಡ್ಕೋತೀನಿ. ಶಿವಾನಿ
ಮನೆಗ್ ಒಳ್ಳೇದಾಗ್ಬೇಕು ಅಂತ ತ್ರಿಶೂಲ್ನ ಮದ್ವೆ ಆಗಿ ಸೊಸೆಯಾಗಿ ಬಂದಿರೋದು ಅಷ್ಟೇ. ಸಾಕ್ ನಿಲ್ಸು ನಿನ್ ನಾಟಕ. ಎಷ್ಟು ಅಂತ ಸುಳ್ಳು ಹೇಳಿ ನಿನ್ನಿಂದ ಈ ಮನೇಲಿರೋ ಒಬ್ಬೊಬ್ರು ಎಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅಂತ ಗೊತ್ತಿದೆ ನಿಂಗೆ. ನನ್ನಿಂದನ ನಾನೇನ್ ಮಾಡಿದ್ದೀನಿ? ಅಯ್ಯೋ, ನಾನು ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೀನು ಶಿವಾನಿನೇ ಅಲ್ಲ. ಮತ್ತೆ ನಾನು ನೀನ್ ಯಾರು ಅಂತ ನಾನು ಹೇಳ ಭಿಕ್ಷಾಧಾರಿ ನಾಗಿಣಿ. ಯಾಕೆ ಶಿವಾನಿ ಏನು ಮಾತಾಡ್ತಾನೆ ಇಲ್ಲ? ಯಾಕೆ ನಾನು ನಿಜ ಹೇಳಿದೆ ಅಂತನಾ ಅಥವಾ ನಿನ್ ಬಣ್ಣ ಬಯಲಾಗೋಯ್ತು ಅಂತನಾ? ಏನು ಏನ್ ನಿಜ ಹೇಳದ್ ನೀನು? ಕೆಲವು ತಲೆ ಕೆಟ್ಟಿದೆ ಅನ್ಸುತ್ತೆ. ನಾನ್ ನಾಗಿಣಿನ ಹಾಗಂತ ನಿನಗೆ ಯಾರು ಹೇಳಿದ್ರು? ಯಾರು ಏನು ಹೇಳಿಲ್ಲ, ನನಗೆ ಗೊತ್ತಾಯ್ತು. ನೀನೇ ನಮ್ಮ ಮನೇಲಿ ವಾಸವಾಗಿರೋ ಇಚ್ಛಾಧಾರಿ ನಾಗಿಣಿ. ಎಲ್ರಿಂದ ನಿಜಾನ ಮುಚ್ಚಿಟ್ರೆ ನಿಜ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಮುಖವಾಡ ಹಾಕೊಂಡು ಜಾಸ್ತಿ ದಿನ ಬದುಕಕ್ಕಾಗಲ್ಲ ಶಿವ. ಇದೆಲ್ಲ ಇವನಿಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು ಇವನಿಗೆ? ಅಲ್ಲ ಶಿವಾನಿ, ನೀನ್ ಮನೆಯವ್ರ ವಿಶ್ವಾಸನೆಲ್ಲ ಗಳಿಸಿ ಸಂಬಂಧನ ಬೆಳೆಸಿ ಮನೆ ಒಳಗ್ ಕಾಲಿಟ್ಟ ತಕ್ಷಣ ನೀನ್ ಮನುಷ್ಯ ಹೋಗ್ತೀಯ? ನೋ ಚಾನ್ಸ್. ನೀನು ನಾಗಿಣಿನೇ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ. ನಿನ್ಗಿದನ್ನೆಲ್ಲ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಅದು ಸುಳ್ಳು ಸುಳ್ಳು ಸುಳ್ಳು. ನಾನು ನಾಗಿಣಿ ಅಲ್ಲ. ಶಿವಾನಿ, ಕೂಲ್ ಡೌನ್ ಶಿವಾನಿ. ಮನೆಯವ್ರನ್ನ ನಂಬಿಸ್ದಾಗೆ ನನ್ನನ್ನು ನಂಬಿಸ್ಬೋದು ಅನ್ಕೊಂಡಿದ್ಯಾ? ನಿನ್ನನ್ನು ನಂಬಿ ಒಂದ್ಸತಿ ಮೋಸ ಹೋಗಿದೆ, ಎರಡನೇ ಸತಿ ಚಾನ್ಸೇ. ನಿನ್ನ ಸ್ನೇಹಿತೆ ಮಾಯಾ ಕೂಡ ಈ ಮನೆಗೆ ಬಂದ್ಲು. ನನ್ನ ಬಗ್ಗೆ ಅನುಮಾನ ಪಟ್ಲು, ನನ್ನ ಮೇಲೆ ಆರೋಪ ಮಾಡಿದ್ಲು. ನೋನೇ ನಾಗಿಣಿ ಅಂತ ಹೇಳಿದ್ಲು. ಕೊನೆಗೇನಾಯ್ತು ಹೇಳು ತ್ರಿವಿಕ್ರಮ್, ಮಾತಾಡು. ಕೊನೆಗೆ ಅವಳೆ ನಾಗಿಣಿ ಅನ್ನೋದು ಬಯಲಾಯ್ತು. ಈಗ ನೀನು ಅದನ್ನೇ ಮಾಡ್ತಿದ್ಯಾ? ನನ್ನ ಮೇಲೆ ಸುಮ್ನೆ ಆರೋಪ ಹೊರಿಸ್ತಿದ್ಯಾ? ಸುಮ್ನೆ ಆರೋಪ ಮಾಡ್ತಾ ಇಲ್ಲ, ಸತ್ಯ ತಿಳ್ಕೊಂಡೆ ಮಾತಾಡ್ತಿರೋದು. ಅಷ್ಟಕ್ಕೂ ಮಾಯಾಂಗನ ಇಚ್ಛಾಧಾರಿ ನಾಗಿಣಿ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಏನ್ ಹೇಳ್ತಿದ್ಯಾ? ಮಾಯಾ ಇಚ್ಛಾಧಾರಿ ನಾಗಿಣಿ ಅನ್ನೋದು ನಿನಗೆ ಮೊದ್ಲೇ ಗೊತ್ತಿತ್ತಾ? ಗೊತ್ತಿತ್ತಾನ. ಅವಳನ್ನ ಕರ್ಕೊಂಡ್ ಬಂದಿದ್ದೆ ನಾನು, ಈ ಮನೆಗೆ ಬರೋ ಹಾಗೆ ಮಾಡಿದ್ದೆ ನಾನು. ಅದೇನೋ ಗೊತ್ತಿಲ್ಲ, ಮಾಯಾಂಗನೆ ಸತ್ತೋದ್. ಅವಳು ಸತ್ತೋದ್ಮೇಲೆ ನನ್ನ ಜೀವನನೇ ಮುಗ್ದೋಯ್ತು ಅನ್ಕೊಂಡೆ. ಆದ್ರೆ ದೇವರು ಒಂದ್ ಕಡೆ ಕೈ ಬಿಟ್ಮೇಲೆ ಇನ್ನೊಂದ್ ಕಡೆ ಕೈ ಹಿಡಿತಾನೆ ಅನ್ನೋದು ಎಷ್ಟು ಸತ್ಯ ಅಲ್ವಾ? ನನಗೆ ನೀನೇ ನಾಗಿಣಿ ಅಂತ ಗೊತ್ತಾಯ್ತು. ಚಿಕ್ಕ ಹುಡುಗಿಯಾಗಿ ಮನೆಗ್ ಬಂದೋಳು ನೀನೇ, ನಮ್ಗೆಲ್ಲ ಕಾಟ ಕೊಡ್ತಾ ಇದ್ದಿದ್ದು ನೀನೇ. ನನ್ನ ತ್ರಿಶೂಲ್ ಜೊತೆಗೆ ಇರ್ತಾ ಇತ್ತು, ನಮ್ಮಿಬ್ಬರನ್ನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇತ್ತು. ಆದ್ರೆ ನಿನ್ನ ಉದ್ದೇಶ ಬೇರೆನೇ ಇರ್ತಾ ಇತ್ತು. ನಮ್ಮ ಮನೇಲಿ ಹಾವಿನ ಕಾಟ ಇದೆ ಅಂತ ಮಂತ್ರವಾದನ ಕರ್ಸಿ ನಿಂಗೆ ದಿಗ್ಬಂಧನ ಹಾಕ್ಸಿದ್ರು. ಆದ್ರೂ ನೀನ್ ಹೇಗ್ ತಪ್ಪಿಸ್ಕೊಂಡ್ ಬಂದೆ ಅಂತ ಗೊತ್ತಾಗ್ತಿಲ್ಲ ಶಿವಾನಿ. ಹೇಗ್ ಬಂದೆ ಅಂತ ಹೇಳ್ತೀಯ? ಹೇಳಲ್ವಾ? ಈ ಸತ್ಯನೇ ತಿಳ್ಕೊಂಡಿದ್ದೀನಂತೆ. ನೀನ್ ಅದನ್ನ ತಿಳ್ಕೊಳ್ಳೋದು ಕಷ್ಟನಾ? ನೀನ್ ಈ ಮನೆಗ್ ಮತ್ತೆ ವಾಪಸ್ ಬರ್ಬೇಕಾಗಿ, ಅದಕ್ಕೆ ತ್ರಿಶೂಲ್ ನೆಪ ಮಾತ್ರ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ, ಅದು ನಾನಲ್ಲ. ನೀನ್ ಹೇಗ್ ಕೇಳ್ಕೊಂಡ್ರು ಏನೇ ಮಾಡಿದ್ರು ಅಷ್ಟೇ ನೀನೇ ನಾಗಿಣಿ.
ನನ್ನ ನಾಗಿನಿ ಅಲ್ಲ. ನೀನೇ ನಾಗಿಣಿ, ನಂಗೆ ಸತ್ಯ ಗೊತ್ತು. ತ್ರಿವಿಕ್ರಮ್, ನಾನು ಹೇಳ್ತಾ ಇದ್ದೀನಿ, ನನ್ನ ನಾಗಿನಿ ಅಲ್ಲ. ನೀನೇ ನಾಗಿಣಿ. ಇಲ್ಲ ತ್ರಿವಿಕ್ರಮ್, ನನ್ನ ನಾಗಿನಿ ಅಲ್ಲ. ಸರಿ, ಕೂತ್ಕೊ. ಕೂತ್ಕೊಳ್ಳಿ. ಹೇಳಿ, ಏನಾಯ್ತು? ಯಾಕೆ ಹೀಗಿದ್ಯಾ? ಏನಿಲ್ಲ ತ್ರಿಶೂಲ್, ನಾನು ಆರಾಮಾಗೇ ಇದ್ದೀನಿ. ನಿನಗೆ ಯಾಕೆ ಹಾಗನ್ಸ್ತಿದ್ಯೋ ನನ್ಗೆ ಗೊತ್ತಾಗ್ತಿಲ್ಲ. ನಿನ್ನ ನಾಲ್ಗೆ ಸುಳ್ಳು ಹೇಳ್ತಿದ್ರು, ನಿನ್ನ ಕಣ್ಣು ಸುಳ್ಳು ಹೇಳ್ತಲ್ಲ ಶಿವಾನಿ. ನನಗೆಲ್ಲ ಗೊತ್ತಾಗತ್ತೆ. ಹೇಳು, ಏನಾಯ್ತು? ಯಾಕೆ ಶಿವಾನಿ, ಏನಾಯ್ತು? ಯಾಕೆ ಹಿಂಗಿದೆಯಾ? ನೀನು ಹೇಳಿದ ಬೈಕೆಲ್ಲ ನಾನು ಈಡೇರಿಸ್ತಾ ಅಂತಾನೆ. ಯಾಕೆ ಏನಾದರೂ ಕಮ್ಮಿ ಆಯ್ತಾ? ನನ್ನಿಂದ ಏನು ಬೇಜಾರಾಯ್ತು ಹೇಳು? ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗುತ್ತೆ. ಶಿವಾನಿ ಪ್ಲೀಸ್, ಈ ಥರ ಬೇಜಾರಾಗಿರ್ಬೇಡ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ನಿನ್ಗೆ? ನೋಡ್ ಶಿವಾನಿ, ಇದೇ ನನಗೆ ಇಷ್ಟ ಆಗೋದಿಲ್ಲ. ನಿನ್ನ ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಇಲ್ಲ. ಸುಮ್ಮನೆ ಏನೇನೋ ಅನ್ಕೊಂಡು ಕೋಪ ಮಾಡ್ಕೋಬೇಡ. ತಾಳಿ ಕಟ್ಟಿದ ತಪ್ಪಿಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗೆಲ್ಲ ಏನೋ ಅಂದ್ಕೋಬೇಡ. ಕೆಲವೊಂದು ಸತ್ಯಗಳು ಗೊತ್ತಾಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಸತ್ಯಗಳ? ಏನದು ಸತ್ಯಗಳು? ಅದನ್ನೆಲ್ಲ ನಿನ್ಗೆ ಈಗ ಹೇಳಿದ್ರೆ ಅರ್ಥ ಆಗೋದಿಲ್ಲ ತ್ರಿಶೂಲ್. ಏನೋ ಬಿಡು ಶಿವಾನಿ, ನೀನ್ ತಪ್ಪು ತಿಳ್ಕೊಬೇಡ. ನಿನ್ ಮೇಲೆ ನನಗಿರೋದು ಕಾಳಜಿನೇ ಹೊರತು ಪ್ರೀತಿ ಅಲ್ಲ. ತ್ರಿಶೂಲ್, ಇಷ್ಟ ಆದವ್ರ ಮೇಲೆ ತಾನೆ ಕಾಳಜಿ ತೋರಿಸೋದು. ಅದೇ ನಿಜವಾದ ಪ್ರೀತಿ. ಆಯ್ತು ಶಿವಾನಿ, ನೀನು ರೆಸ್ಟ್ ಮಾಡು. ನೀನು ಬಯಸೋ ಹಾಗೆ ನಾನು ಇರೋದಕ್ಕೆ ಟ್ರೈ ಮಾಡ್ತೀನಿ. ನೀನು ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಿರು. ಓ ಶಿಟ್, ಕಣ್ಣಿಂದ ಮುತ್ತು ಉದುರೋಯ್ತು. ಶೇ ಶಿವಾನಿ, ನೀನು ಹಳದಿನ ನೋಡೋಕೆ ಚಾನ್ಸೇ ಸಿಗ್ತಾ ಇಲ್ವಲ್ಲ. ಶಿವಾನಿ, ನಿನ್ ಕಷ್ಟನೆಲ್ಲ ತ್ರಿಶೂಲ್ ಹೇಳ್ಕೊಂಡ್ಯಾ? ಹೇಗೆ ಹೇಳ್ಕೋತ್ಯಾ? ಹೇಳ್ಕೊಂಡ್ರೆ ಇನ್ನು ಮನುಷ್ಯ ಅಲ್ಲ, ನಾಗಿಣಿ ಅಂತ ಗೊತ್ತಾಗುತ್ತಲ್ಲ. ಆವಾಗ ತ್ರಿಶೂಲ್ ರಿಯಾಕ್ಷನ್ ಏನಿರುತ್ತೋ ಶಿವಾನಿ, ಐ ಕಾಂಟ್ ಇವನ್ ಇಮ್ಯಾಜಿನ್. ಮನೆಯವರೆಲ್ಲ ಹಾವು ಅಂದ್ರೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಈ ಹಾವನ್ನೇ ಸೊಸೆ ಮಾಡ್ಕೊಂಡಿದೀವಿ ಅಂದ್ರೆ ಅಯ್ಯಯ್ಯೋ, ಅಷ್ಟೇ ಕತೆ. ಚಿಂತೆ ಮಾಡ್ತಾ ಇದ್ದೆ ಶಿವಾನಿ. ನೋ, ಚಿಂತೆ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕೆ ಗೊತ್ತಾ? ಚಿತೆ ಸತ್ತಿರೋರ್ನ ಸುಟ್ರೆ ಚಿಂತೆ ಬಚ್ಚಿರೋರ್ನ ಸುಡುತ್ತಂತೆ. ಅದಕ್ಕೆ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೇಬಾರ್ದು. ಒಂದ್ ಕೆಲಸ ಮಾಡೋಣ ಶಿವಾನಿ, ಇದನ್ನ ಇಲ್ಲಿಂದ ಇಲ್ಲಿಗೆ ಬಿಟ್ಬಿಡೋಣ. ವಾಟ್ ಯು ಸೇ? ಬಿಟ್ಟು ಮೊದಲು ಕೆಲಸ ಮಾಡುತ್ತೆ. ಹೇ ಕಮ್ ಆನ್, ಮಾತಾಡೋದು ಬರುತ್ತೆ ನಿಂಗೆ. ನೀನ್ ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡಿ ಮಾತೆ ನಿಂತೋಗಿದೆ ಅನ್ಕೊಂಡಿದ್ದೆ, ಆದ್ರೆ ಇಲ್ವೇ. ಶಿವಾನಿ, ಅಷ್ಟಕ್ಕೂ ನಿನ್ ವಾಯ್ಸ್ ಕೇಳೋದಕ್ಕೆ ಸ್ವೀಟ್ ಆಗಿದೆ. ವಿಕ್ರಮ್, ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಟು ಬಿಡು. ನಾನು ಯಾವತ್ತೂ ನಿನ್ ತಂಟೆಗೆ ಬಂದಿಲ್ಲ, ಬರೋದು ಇಲ್ಲ. ಇಲ್ಲಿಂದ ಇಲ್ಲಿಗೆ ನಿಲ್ಲಿಸ್ಬಿಡು. ಓಕೆ, ಐ ವಿಲ್ ಸ್ಟಾಪ್. ನೀನ್ ಸ್ಟಾರ್ಟ್ ಅಂದ ತಕ್ಷಣ ಸ್ಟಾರ್ಟ್ ಮಾಡೋದಕ್ಕೆ, ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಮಾಡೋದಕ್ಕೆ ರಿಮೋಟ್ ಇರೋ ರೋಬೋಟ್ ಅಲ್ಲ. ಹತ್ತಿಯಾಗಿ ಆಡ್ಬೇಡ ಶಿವಾನಿ, ನೀ ನನ್ನ ಮಾತು ಕೇಳಲೇಬೇಕು. ಇವಾಗಿಂದ ನೀನ್ ಕೌಂಟ್ ಡೌನ್ ಸ್ಟಾರ್ಟ್. ಇನ್ನ 6 hours ನಿಂಗೆ ಟೈಮ್ ಕೊಡ್ತೀನಿ. 6 hours ಆದ್ಮೇಲೆ ನೀಲಾಮಲೆ ಬೆಟ್ಟದಲ್ಲಿರೋ ದೇವಸ್ಥಾನಕ್ಕೆ ಬರಬೇಕು. ನೀನೊಬ್ಳೇ ಬರಬೇಕು. ನಾನಲ್ಲಿ ಕಾಯ್ತಾ ಇರ್ತೀನಿ. ಅಲ್ಲಿಗೆ ಎಲ್ಲ ಇವಾಗ ಹೇಳಿದ್ರೆ ಕಿಕ್ಕಿರಲ್ಲ ಶಿವಾನಿ. ನೀನಲ್ಲಿಗೆ ಒಬ್ಳೇ ಬಾ. ವಿಷಯ ಏನು ಅಂತ ಅಲ್ಲೇ ಹೇಳಿ. ಹೇಳಲ್ಲ, ನೀನ್ ಹೇಳಿದ್ದನ್ ಮಾಡಲ್ಲ. ನೀನ್ ಹೇಳಿದ ಕಡೆ ನಾನು ಬರಲ್ಲ. ಶಿವಾನಿ ಮಾತು ಅಲ್ಲ, ನಾಗಿನಿ ಮಾತು.